ಹಲೋ ನಮಸ್ತೆ. ನಾನು ಬಂದುಬಿಟ್ಟು ಬೆಳಿಗ್ಗೆ 9 ಗಂಟೆಯಿಂದ ಜರ್ನಿ ಸ್ಟಾರ್ಟ್ ಮಾಡಿಬಿಟ್ಟು ಸೈಕಲ್ ತುಳಿಯೋದು ಸಾಯಂಕಾಲ 6 ಗಂಟೆಗೆ ಹಂಗೆ ನೆಲಮಂಗಲ ಟೋಲ್ ಗೇಟ್ನ ರೀಚ್ ಆದೆ. ನಾನು ಅಂದ್ಕೊಂಡಷ್ಟು ಈಸಿಯಾಗಂತೂ ಇರಲಿಲ್ಲ, ತುಂಬ ಕಷ್ಟನೇ ಅನಿಸ್ತು ಮತ್ತು ಡೇಂಜರ್ ಕೂಡ ಅನಿಸ್ತು. ಒಟ್ಟು ಟೋಟಲಾಗಿ ಬಂದೆ. ಮೇಯ್ನ್ ಬಂದಿದ್ದು ನಮಗೆ ಈಗ ಶೆಲ್ಟರ್ಗೆ ಒಂದು 1 ಅವರ್ ನಾನು ಟೆನ್ಷನ್ನಾಗಿ ತಿರುಗಾಡಿದೆ. ಎಲ್ಲ ಫೈನಲ್ಲಾಗಿ ನಮಗೆ ಸಿಕ್ತು. ಅದೇನೆಂದರೆ RKP ಫ್ಯೂಯಲ್ ಸ್ಟೇಷನ್ ಅಂತ. ಇದು ಬಂದುಬಿಟ್ಟು ನಿಮಗೆ ನೆಲಮಂಗಲದಿಂದ ತುಮಕೂರಿಗೆ ಹೋಗೋ ರೋಡಲ್ಲಿ ಒಂದು 1 ಕಿಲೋಮೀಟ್ರ್ ಆ ಥರ ಮುಂದೆ ಬಂದರೆ ಲೆಫ್ಟ್ ಸೈಡಲ್ಲಿ ಅವೈಲೇಬಲ್ ಇರುತ್ತೆ RKP ಫ್ಯೂಯಲ್ ಸ್ಟೇಷನ್, ಇಂಡಿಯನ್ ಆಯಿಲ್ ಫ್ಯೂಯಲ್ ಬಂಕ್ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ನನಗೆ ಓನರ್ ಜೊತೆ ಮಾತಾಡಿದೆ, ಅವರು ಒಪ್ಕೊಂಡ್ರು. ಅದಕ್ಕೂ ಮುಂಚೆ ಎಲ್ಲ ತಿರುಗಾಡಿ ಒಬ್ಬರ ಹತ್ರ ಕೇಳಿದೆ, ಇನ್ನೊಂದು ಇಂಡಿಯನ್ ಆಯಿಲ್ ಬ್ಯಾಂಕಲ್ಲಿ ಅವ್ರು ಅಲ್ಲೆಲ್ಲಾದ್ರೂ ಹಾಕೋ ಹೋಗು ಅಂತ ಹೇಳಿದ್ರು. ಆಮೇಲೆ ಬಂದುಬಿಟ್ಟು ಇನ್ನೊಂದು ಹತ್ರ ಕೇಳಿದೆ, ರಿಯಲ್ ಎಸ್ಟೇಟ್ ಅವ್ರ ಹತ್ರ. ಅವರು ಬಂದುಬಿಟ್ಟು ಇಲ್ಲಿ ಹಾಕ್ಕೊಳೋದು ಬೇಡ, ನಿನಗೆ ಇನ್ನೊಂದು ಫ್ಯೂಯಲ್ ಸ್ಟೇಷನ್ ಇದೆ, ನಿನ್ಗೆ 1 ಕಿಲೋಮೀಟ್ರ್ ಹೋದರೆ ಅಲ್ಲಿ ತುಂಬ ಒಳ್ಳೆಯವರಿದ್ದಾರೆ, ಅವ್ರು ಕೊಡ್ತಾರೆ ಹೋಗು ಅಂತ ಹೇಳಿದ್ರು. ನನಗೆ ಅನ್ನಿಸ್ತು ಅಷ್ಟೊಂದು ಒಳ್ಳೆಯವರಂತ ಹೆಸರು ತಗೊಂಡಿದ್ದಾರೆ ಇವರು ಅಂತ. ಸೊ ಮತ್ತೆ ಮುಂದೆ ಬಂದುಬಿಟ್ಟು ಕೇಳಿದೆ, ಅವರು ಓನರ್ ಸರ್ ಇದ್ದರು, ಪುನೀತ್ ಸರ್ ಅಂತ ಹೇಳ್ಬಿಟ್ಟು ಓನರು ಅವರಿದ್ದರು. ಅವರು ಬಂದುಬಿಟ್ಟು ಕೇಳಿದ್ರು ಏನೋ ಅಂತ, ಈ ಥರ ಯೂಟ್ಯೂಬ್ ಎಲ್ಲ ನೋಡಿದ್ರು. ಅವರು ನೋಡಿಬಿಟ್ಟು ಆದಮೇಲೆ ಸರಿ ಇರು ಅಂತ ಹೇಳಿದ್ರು. ಆಮೇಲೆ ಇನ್ನೊಂದು ಏನು ನನಗೆ ಗ್ರೇಟ್ ಅನ್ನಿಸ್ತಂದರೆ, ನಿಜವಾಗ್ಲೂ ಹೊರಗಡೆ ಎಲ್ಲ ಊಟ ಮಾಡಿದ್ರೆ ಆರೋಗ್ಯ ಎಲ್ಲ ಕೆಡಿಸ್ಕೊಂತೀಯಾ, ಇಲ್ಲೇ ಮಾಡು ಅಂತ ಹೇಳ್ಬಿಟ್ಟು ಅನ್ನ ಮತ್ತು ಅದು ರೆಡಿ ಮಾಡಲಿಕ್ಕೆ ಹೇಳಿದ್ರು. ನಿಜವಾಗ್ಲೂ ತುಂಬ ಗ್ರೇಟ್. ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ, ಪುನೀತ್ ಸರ್ಗೆ. ಇದೊಂಥರ ಜೀವನ ಡಿಫ್ರೆಂಟಾಗಿದೆ. ಒಂದೊಂದು ದಿನವೂ ನಮಗೆ 1 ತಿಂಗಳು 1 ವರ್ಷ ಅನ್ನೋ ಥರ ಅನ್ನಿಸ್ತಿದೆ ನಿಜವಾಗ್ಲೂ ಫೀಲ್. ಅಲ್ಲಿಂದ ನಾವು ಹೊರಟು ತುಳ್ಕೊಂಬರೋದು, ಪ್ರತಿ ಇದು ನೋಡ್ತಾ ಇರ್ತೀವಿ ನಾವು, ಚಿಕ್ಕ ವಸ್ತುಗಳು ಪ್ರತಿ ರೋಡು. ಯಾಕಂದರೆ ಸೈಕಲಲ್ಲೆಲ್ಲ ಬರೋ ಸ್ಲೋ ಆಗಿ ನಡ್ಕೊಂಬರ್ತಾ ಇರ್ತೀವಿ. ಮತ್ತು ಒಂದೊಂದು ದಿನವೂ ಒಂದು ಡಿಫ್ರೆಂಟ್ ಜಗತ್ತಿರುತ್ತೆ. ಯಾಕಂದರೆ ಒಂದೊಂದು ರೋಡು, ಒಂದೊಂದು ಪ್ಲೇಸು, ಶೆಲ್ಟ್ರ್ ಇರ್ಬೋದು. ಅವತ್ತು ಒಂದಿನ ನಡೆದಿದ್ದು ಒಂದಿನ ನಡೆಯಲ್ಲ ಅನಿಸುತ್ತೆ. ಇವತ್ತು ನಂಗೆ ನಿಜವಾಗ್ಲೂ ಒಂಥರ ಏನೋ ಒಂದು ಹೊಸ ಜಗತ್ತು ನೋಡ್ದಂಗೆ ಅನಿಸ್ತು. ಒಂಥರ ಡಿಫ್ರೆಂಟಾಗಿರುತ್ತೆ. ಇನ್ನೂ ಹೋಗ್ತಾ ಹೆಂಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೋ. ನಿಜವಾಗ್ಲೂ ಇದೊಂಥರ ಚೆನ್ನಾಗಿರುತ್ತೆ. ಡೈಲಿ ಒಂದು ಲೈಫ್ನ ನೋಡ್ತಾ ಇರೋ ಥರ ಇರುತ್ತೆ ಅಂತ ನನಗನ್ನಿಸ್ತು. ನಾನು ಆ್ಯಕ್ಚುಲಿ ಇದು ಸ್ಟಾರ್ಟ್ ಮಾಡಿದ್ದು ಏನಕ್ಕೆ ಅಂದರೆ, ಕೆಲವಾರು ಕಾರಣಗಳಿದ್ದಾವೆ. ಒಂದು, ನನಗೆ ಸೊಸೈಟಿ ಜನ ಇದೆಲ್ಲ ಇಷ್ಟ ಆಗಲ್ಲ. ಯಾಕಂದರೆ ಜನಗಳಲ್ಲಿ ನಿಮಗೆ ಗೊತ್ತಿದೆಯಲ್ಲ, ಒಂದು ಈಗಿನ ಜನದಲ್ಲಿ ಕ್ರೇಜು, ಮನಿ ಅವೆರಡಕ್ಕಷ್ಟೇ ಹೋಗ್ತಿರೋದು. ನಮ್ಗೆ ನೀತಿ ನಿಜಾಯಿತಿ ಇರ್ಬೋದು, ಕಾಮನ್ ಸೆನ್ಸ್, ಮೇಯ್ನ್ ಕಾಮನ್ ಸೆನ್ಸ್ ಇಲ್ಲ, ಪ್ರೊಫೆಷ್ನಾಲಿಟಿ ಇಲ್ಲ. ಇವೆರಡರಿಂದಲೇ ನಮಗೆ ಏನು ತುಂಬ ಪ್ರಾಬ್ಲಮ್ಸ್ ಇದ್ದಾವೆ. ಬಟ್ ಗೊತ್ತಿಲ್ಲ ನಾವು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೇವೆ ಅಂತ, ಅವರೇ ಫೇಸ್ ಮಾಡ್ತಿರ್ತಾರೆ. ಸೊ ಅಂತ ಒಂದು ಇದು, ಸೊ ಅದೊಂದು ಕಾರಣ ಇರ್ಬೋದು. ಮತ್ತು ಇನ್ನೂ ಬೇಜಾನು ಏನೇನೋ ಕಾರಣಗಳಿದೆ, ಅವರಿಂದ ನಾನು ಸ್ಟಾರ್ಟ್ ಮಾಡಿದೆ. ಸೊ ಇದು ಇವತ್ತಂದರೆ ನನಗೆ ಗೊತ್ತಾಗಿದ್ದು, ಬೆಂಗಳೂರೆಲ್ಲ ನಾನು ತಿರುಗಾಡ್ಕೊಬಂದೆ. ಕಾಟನ್ ಪೇಟೆ ಹತ್ರ ಟ್ರಾಫಿಕ್ ಅಂತೂ ಅಬ್ಬಬ್ಬ ಎಷ್ಟು ಟಾರ್ಚರ್ ಮಾಡ್ತು. ನನಗೆ ಗೊತ್ತಾಗಿದ್ದು ಬೆಂಗಳೂರು ಫ್ಯೂಚರ್ ಯಾಕೋ ಸರಿ ಇಲ್ಲ ಅಂತ ನನಗೊಂದು ಮೈಂಡಲ್ಲಿ ಅನ್ನಿಸ್ತು. ಆಮೇಲೆ ಸೈಕ್ಲಿಂಗ್ ಅನ್ನೋದು ತುಂಬ ಕಷ್ಟ, ಆಮೇಲೆ ಫುಡ್ಡು ಶೆಲ್ಟ್ರ್ ಅದು ಇರ್ತವೆ ಅಂತ ಆ ಥರ ಎಲ್ಲ ಅನ್ನಿಸ್ತು. ಸೊ ಒಳ್ಳೆಯದೇ, ಇದೊಂಥರ ಡಿಫ್ರೆಂಟ್ ಜಗತ್ತು. ನಾನು ಬೇರೆ ಜಾಸ್ತಿ ಮಾತಾಡೋ ಅಂತನೂ ಅಲ್ಲ, ಯಾರನ್ನೂ ಕೇಳೋ ಅಂತನೂ ಅಲ್ಲ, ಆದರೆ ನನ್ನ ಪ್ರಾಬ್ಲಮ್ಮು. ಆದರೆ ಇದು ಹೆಂಗಿರುತ್ತೆ ಜರ್ನಿ ಏನೋ ಅಂತ, ಅದೊಂದು ಸೈಕಲ್ ತುಳಿಯೋದು ಅಷ್ಟು ಪ್ರಾಬ್ಲಮ್ ಅನ್ನಿಸ್ತಿಲ್ಲ ನನಗೆ. ಮೇಯ್ನು ಶೆಲ್ಟರು, ಫುಡ್ಡು, ವಾಟ್ರು ಇದ್ರದ್ದೇ ತುಂಬ ಪ್ರಾಬ್ಲಮ್ ಅನ್ನೋದು ಆಗ್ತದೆ. ಸೊ ನೋಡೋಣ ಯಾವ ಥರ ಇರುತ್ತೆ. ಬಟ್ ಒಂದು ಒಳ್ಳೆ ಫೀಲು, ಚೆನ್ನಾಗಿರುತ್ತೆ ನಿಜವಾಗ್ಲೂ. ನಾವು ಜೀವನದಲ್ಲಿ ಏನೋ ಒಂಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕಲ್ಲ, ಆದ್ದರಿಂದ ಪರವಾಗಿಲ್ಲ. ಒಂದು ಡಿಫ್ರೆಂಟ್ ಜಗತ್ತು ನೋಡಿದ ಥರ ನನಗನ್ನಿಸ್ತು ಇವತ್ತು. ನಾನು ಹೊರಗಡೆ ಕೂಡ ಆ್ಯಕ್ಚುಲಿ ನನಗೆ ಯಾವತ್ತೂ ಮಲಗಿದ್ರೆ ನಿದ್ದೆನೂ ಬರೋಲ್ಲ ಹೊರಗಡೆ. ಬೇರೆಯವ್ರು ನಮ್ಮ ರಿಲೇಷನ್ ಮನೆಯಲ್ಲಿ ಆ ಥರ ಇದ್ರು, ಅಂದರೆ ಅಷ್ಟು ಒಂಥರ ಅದೇನೋ ಅಂತಾರಲ್ಲ, ಪ್ರೈವೇಸಿಯಾಗಿರೋ ಅಂಥದ್ದು, ಅದು ಇಂಟ್ರಾವರ್ಟ್ ಥರ ಆ ಥರ ಇರುತ್ತೆ. ಬಟ್ ಇವತ್ತು ಹೊರಗಿನ ಜಗತ್ತಿಗೆ ಬಂದಿದ್ದೀನಿ. ನೋಡೋಣ ಇದು ಯಾವ ಥರ ಸೆಟ್ ಆಗುತ್ತೋ, ಮುಂದುವರಿಯುತ್ತೋ ಇಲ್ಲ. ಸೊ ಎನಿವೇ, ಇವತ್ತು ಇಲ್ಲೇ ಮಲಗಿಬಿಟ್ಟು ಬೆಳಿಗ್ಗೆ ಎದ್ದು ಹೋಗೋದು. ನೆಕ್ಸ್ಟ್ ವಿಡಿಯೋ ನಾಳೆ ಇಲ್ಲಿ ನೆಲಮಂಗಲ ಟೋಲಿಂದ ತುಮಕೂರಿಗೆ ಹೋಗೋ ವಿಡಿಯೋ ನಾಳೆ ನೋಡೋಣ.